ಕೋಗಿಲು ಲೇಔಟ್‌ನಲ್ಲಿದ್ದಂತಹ ಅತಿಕ್ರಮಿಗಳಿಗೆ ಮನೆ ಕೊಡಬೇಕು ಅನ್ನೋ ಯೋಚನೆ ಸರ್ಕಾರದ್ದು. ಈ ವಿಚಾರ ಎಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಬಟ್ ಅಪಾರ್ಟ್ಮೆಂಟ್‌ನ ಫ್ಲ್ಯಾಟ್‌ಗಳನ್ನು ಕೊಡೋದು ಕೂಡ ಅಷ್ಟು ಸುಲಭ ಇಲ್ಲ. ಯಾಕಂದ್ರೆ ಮಾನದಂಡಗಳು ಹಾಗಿದ್ದಾವೆ ಅಂತ. ಹೀಗಾಗಿ ಈ ಮಾನದಂಡಗಳ ವಿಚಾರದಲ್ಲಿ ಏನೇನು ಡೀಟೇಲ್ಸ್ ಇದೆ ಅನ್ನೋದರ ಡೀಟೇಲ್ಸ್ ಇದೆ. ನೋಡ್ಕೊಂಡು ಬರೋಣ ಬನ್ನಿ. ಕೋಗಿಲು ಲೇಔಟ್ ನಿವಾಸಿಗಳಿಗೆ ಗೃಹ ಭಾಗ್ಯ ಇಕ್ಕಟ್ಟಿನಲ್ಲಿ ಸರ್ಕಾರ. ಸ್ಥಳೀಯ ಶಾಸಕರ ಅನುಮೋದನೆ ಇಲ್ಲದೆ ವಸತಿ ಸಾಧ್ಯವೇ ಇಲ್ಲ. ಕೋಗಿಲು ಲೇಔಟ್ ನಿವಾಸಿಗಳ ಅಕ್ರಮ ಮನೆಗಳ ತೆರವು ವಿಚಾರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಕಾಂಗ್ರೆಸ್ ಹೈಕಮಾಂಡ್ಗೆ ತಲೆಬಾಗಿ ಅಕ್ರಮ ವಲಸಿಗರಿಗೆ ಗೃಹ ಭಾಗ್ಯ ಕಲ್ಪಿಸಲು ಸರ್ಕಾರ ಮುಂದಾಗಿದೆ. ಕೆಲವು ನಿವಾಸಿಗರು ಮನೆಗಳು ಬೇಡ, ಅದೇ ಜಾಗ ಕೊಡಿ ಅಂತಿದ್ರೆ, ಇನ್ನೂ ಕೆಲವು ವಲಸಿಗರದ್ದು ದಾಖಲೆಗಳೇ ಇಲ್ಲ. ಇದರಿಂದ ಇಕ್ಕಟ್ಟಿಗೆ ಸಿಲುಕಿರುವ ಸರ್ಕಾರ ಮುಂದೇನು ಅನ್ನೋದೇ ಟೆನ್ಷನ್ ಮಾಡ್ಕೊಂಡಂತಿದೆ. ಈ ನಡುವೆ ವಿದೇಶ ಪ್ರವಾಸದಲ್ಲಿರುವ ಸ್ಥಳೀಯ ಶಾಸಕ ಕೃಷ್ಣ ಬೈರೇಗೌಡ ಬೆಂಗಳೂರಿನತ್ತ ಹೊರಟಿದ್ದಾರೆ. ಗೃಹ ಭಾಗ್ಯ ವಿಚಾರದಲ್ಲಿ ಸ್ಥಳೀಯ ಶಾಸಕರ ನಿರ್ಧಾರವೇ ಅಂತಿಮವಾಗಲಿದೆ. ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಬರುವ ಕೋಗಿಲು ಲೇಔಟ್ನ ನಿವಾಸಿಗಳಿಗೆ ಮನೆ ನೀಡಲು ಸ್ಥಳೀಯ ಶಾಸಕರ ಅನುಮೋದನೆ ಬೇಕೇ ಬೇಕು. ಸರ್ಕಾರ ಏಕಮಾತ್ರ ನಿರ್ಧಾರ ತೆಗೆದುಕೊಳ್ಳಲು ಬರೋದಿಲ್ಲ. ಮನೆಗಳ ಹಂಚಿಕೆ ವಿಚಾರದಲ್ಲಿ ಸ್ಥಳೀಯ ಶಾಸಕರು ಸಭೆಗಳನ್ನ ನಡೆಸಬೇಕು, ಸಾಧಕ ಬಾಧಕಗಳನ್ನ ಚರ್ಚಿಸಬೇಕು. ಇನ್ನು ಗೃಹ ಭಾಗ್ಯ ಪಡೆಯೋಕೆ ಏನೆಲ್ಲ ಪ್ರಕ್ರಿಯೆಗಳು ಇರುತ್ತೆ ಅಂತ ನೋಡೋದಾದ್ರೆ, ನಿರಾಶ್ರಿತರಿಗೆ ಗೃಹ ಭಾಗ್ಯ ಪ್ರಕ್ರಿಯೆ ಹೇಗೆ? ಆನ್ಲೈನ್ ಅರ್ಜಿ ಸಲ್ಲಿಕೆ ಕಡ್ಡಾಯ. ಈ ಅರ್ಜಿಯನ್ನು ಅಧಿಕಾರಿಗಳು ಶಾಸಕರಿಗೆ ರವಾನೆ ಮಾಡ್ತಾರೆ. ಆನ್ಲೈನ್ ಪಟ್ಟಿಯನ್ನು ಶಾಸಕರಿಗೆ ಕೊಡ್ತಾರೆ. ಅದನ್ನು ಶಾಸಕರು ಅವರ ಅಧ್ಯಕ್ಷತೆಯ ಕಮಿಟಿಯಲ್ಲಿ ಚರ್ಚೆ ಮಾಡಿ ಅಂತಿಮ ಮಾಡಬೇಕು. ಬಳಿಕ ಫಲಾನುಭವಿಗಳ ಆಯ್ಕೆ ಪ್ರಕ್ರಿಯೆ ಮಾಡಲಾಗುತ್ತೆ. ಅಂತಿಮವಾದ ಬಳಿಕ ಮತ್ತೆ ಶಾಸಕರಿಗೆ ರವಾನೆಯಾಗುತ್ತೆ. ಹೀಗೆ ಗೃಹ ಭಾಗ್ಯ ಪ್ರಕ್ರಿಯೆ ನಡೆಯುತ್ತೆ. ಈ ನಿವೇಶನಗಳನ್ನ ನೀಡಲು ಮೊದಲು ಆನ್ಲೈನ್ ಅರ್ಜಿ ಸಲ್ಲಿಕೆ ಮಾಡಬೇಕು. 50% ಎಂಎಲ್ಎ ಕೋಟಾ, 50% ಸಾರ್ವಜನಿಕರ ಕೋಟಾದಡಿ ಮನೆಗಳನ್ನ ಹಂಚಲು ಪ್ರಕ್ರಿಯೆಗಳು ಇರುತ್ತವೆ. ಇದೆಲ್ಲದರ ನಡುವೆ ಸಚಿವ ಜಮೀರ್ ತರಾತುರಿಯಲ್ಲಿ ಮನೆಗಳನ್ನ ಕೊಡ್ತೀನಿ ಎಂದಿದ್ದವರಿಗೆ ಮುಖಭಂಗ ಆಗಿದೆ. ಪ್ರಕಾಶ್ ಪಬ್ಲಿಕ್ ಟಿವಿ, ಬೆಂಗಳೂರು.